ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ನಮ್ಮ ವಿಷಯ ಡೆಸ್ಟ್ರಾಯ್ ದ ಓಲ್ಡ್ ಯು ಬಿಫೋರ್ ಇಟ್ ಡೆಸ್ಟ್ರಾಯ್ಸ್ ಯು. ಹಳೆಯ ನಿನ್ನನ್ನು ನೀನೇ ಬದಲಿಸು, ಇಲ್ಲದಿದ್ದರೆ ಅದೇ ನಿನ್ನ ಭವಿಷ್ಯವನ್ನು ನಾಶ ಮಾಡುತ್ತದೆ. ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಮ್ಮೊಳಗೇ ಇದೆ. ಅದು ಯಾರು ಗೊತ್ತಾ? ಬದಲಾವಣೆಗೆ ಹೆದರುವ ಹಳೆಯ ನಾನು, ಯಾವಾಗಲೂ ಕಾರಣಗಳನ್ನು ಹೇಳುವ ನಾನು, ನಾಳೆಯಿಂದ ಶುರು ಮಾಡ್ತೀನಿ ಅನ್ನುವ ಮನೋಭಾವ ಇರುವ ನಾನು, ನನಗೆ ಆಗಲ್ಲ ಎಂದು ನಂಬಿರುವ ನಾನು. ಜೀವನ ನಮ್ಮನ್ನು ನಾಶ ಮಾಡುವುದಿಲ್ಲ, ಆದರೆ ಬದಲಾಗಲು ನಿರಾಕರಿಸುವ ನಮ್ಮ ಹಳೆಯ ಅಭ್ಯಾಸಗಳು, ಹಳೆಯ ಯೋಚನೆಗಳು ಮತ್ತು ಹಳೆಯ ಭಯಗಳು ನಮ್ಮ ಕನಸುಗಳನ್ನು ನಿಧಾನವಾಗಿ ಕೊಲ್ಲುತ್ತವೆ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ಒಂದು ಹಾವು ತನ್ನ ಹಳೆಯ ಚರ್ಮವನ್ನು ಬಿಟ್ಟು ಬಿಡುತ್ತದೆ, ಏಕೆಂದರೆ ಅದು ಬೆಳೆಯಬೇಕು. ಮರವು ತನ್ನ ಒಣ ಎಲೆಗಳನ್ನು ಬಿಟ್ಟು ಬಿಡುತ್ತದೆ, ಏಕೆಂದರೆ ಹೊಸ ಚಿಗುರುಗಳು ಮೂಡಬೇಕು. ಪ್ರಕೃತಿಯೇ ನಮಗೆ ಒಂದು ಪಾಠ ಕಲಿಸುತ್ತದೆ. ಬೆಳೆಯಬೇಕಾದರೆ ಹಳೆಯದನ್ನು ಬಿಡಲೇಬೇಕು. ಆದರೆ ನಾವು ಏನು ಮಾಡುತ್ತಿದ್ದೇವೆ? ಹಳೆಯ ಸೋಲುಗಳನ್ನು ಹಿಡಿದುಕೊಂಡಿರುತ್ತೇವೆ, ಹಳೆಯ ನೋವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಇತರರು ಹೇಳಿದ ಮಾತುಗಳನ್ನು ನಮ್ಮ ಸತ್ಯವೆಂದು ನಂಬುತ್ತೇವೆ. ಹೀಗೆ ಬದುಕುತ್ತಾ ಹೊಸ ಜೀವನವನ್ನು ನಿರೀಕ್ಷಿಸುತ್ತೇವೆ. ನಿನ್ನೆ ಯೋಚಿಸಿದ ರೀತಿಯಲ್ಲೇ ಯೋಚಿಸುತ್ತಾ, ನಿನ್ನೆ ಮಾಡಿದ ತಪ್ಪುಗಳನ್ನೇ ಮಾಡುತ್ತಾ, ನಾಳೆ ಬೇರೆ ಫಲಿತಾಂಶವನ್ನು ನಿರೀಕ್ಷಿಸುವುದು ಸಾಧ್ಯವಿಲ್ಲ. ಒಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿ 2 ಬಾರಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗ್ತಾನೆ. ನಾನು ಓದಿನಲ್ಲಿ ದುರ್ಬಲ ಎಂದು ನಂಬಿಕೊಂಡ್ರೆ 3ನೇ ಬಾರಿಯೂ ಸೋಲಬಹುದು. ಆದರೆ ಅವನು ತನ್ನ ಹಳೆಯ ನಂಬಿಕೆಯನ್ನು ಬದಲಿಸಿದರೆ, ನಾನು ಓದುವ ವಿಧಾನವನ್ನು ಬದಲಿಸಬೇಕೆಂದು ನಿರ್ಧರಿಸಿದರೆ ಅವನ ಭವಿಷ್ಯ ಬದಲಾಗಬಹುದು. ಅವನು ಸೋಲಿಸಿದ್ದು ಪರೀಕ್ಷೆಯನ್ನಲ್ಲ, ಅವನ ಹಳೆಯ ಯೋಚನೆಗಳನ್ನು. ನಮ್ಮ ಜೀವನದಲ್ಲೂ ಇದೇ ಸತ್ಯ. ನಿಮ್ಮೊಳಗಿನ ಸೋಮಾರಿತನವನ್ನು ಕೊಲ್ಲಿ, ನಿಮ್ಮೊಳಗಿನ ಭಯವನ್ನು ಕೊಲ್ಲಿ. ಜನ ಏನು ಹೇಳ್ತಾರೆ ಎನ್ನುವ ಚಿಂತನೆಯನ್ನು ಬಿಟ್ಟುಬಿಡಿ. ನನಗಾಗಲ್ಲ ಎನ್ನುವ ಧ್ವನಿಯನ್ನು ಮೌನಗೊಳಿಸಿ. ಯಾಕೆಂದರೆ ನಿಮ್ಮ ಹೊಸ ಜೀವನಕ್ಕೆ ಜಾಗ ಕೊಡಬೇಕಾದರೆ ಹಳೆಯ ನಿಮ್ಮನ್ನು ಬೀಳ್ಕೊಡಲೇಬೇಕಾಗುತ್ತೆ. ನೀವು ಆಗಬೇಕೆಂದು ಕನಸು ಕಾಣುವ ವ್ಯಕ್ತಿ ಮತ್ತು ಈಗಿರುವ ವ್ಯಕ್ತಿ ನಡುವಿನ ಅಂತರವನ್ನು ತುಂಬುವುದು ಬದಲಾವಣೆ ಮಾತ್ರ. ಸ್ನೇಹಿತರೆ, ನಿಮ್ಮನ್ನು ನೀವು ದ್ವೇಷಿಸಬೇಕಿಲ್ಲ, ಆದರೆ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ನಿಮ್ಮ ಹಳೆಯ ರೂಪವನ್ನು ಬಿಡುವ ಧೈರ್ಯ ಮಾಡಬೇಕು. ಹಿಂದೆ ಒಂದು ನಿರ್ಧಾರ ಮಾಡಿ, ಒಂದು ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡಿ, ಒಂದು ಹೊಸ ಹೆಜ್ಜೆ ಇಡಿ. ನಿಮ್ಮಲ್ಲಿರೋ ಒಂದು ಭಯವನ್ನು ಎದುರಿಸಿ, ಏಕೆಂದರೆ ಡೆಸ್ಟ್ರಾಯ್ ದ ಓಲ್ಡ್ ಯು ಬಿಫೋರ್ ಇಟ್ ಡೆಸ್ಟ್ರಾಯ್ಸ್ ಯು. ಹಳೆಯ ನಿಮ್ಮನ್ನು ನೀವು ಬದಲಿಸಿಕೊಳ್ಳಿ, ಇಲ್ಲದಿದ್ದರೆ ಅದೇ ನಿಮ್ಮ ಕನಸುಗಳನ್ನು, ನಿಮ್ಮ ಸಾಮರ್ಥ್ಯವನ್ನು ಮತ್ತು ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ನಾಶ ಮಾಡುತ್ತೆ. ಹೊಸ ನೀವು ಹುಟ್ಟುವ ಸಮಯ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಜೀವನಕ್ಕೆ ಸ್ಫೂರ್ತಿ ನೀಡುವ ಮಾಹಿತಿಗಾಗಿ ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.